ನಮಸ್ಕಾರ ಸ್ನೇಹಿತರೆ, ನಮ್ಮ ಕೋಲ್ಕತಾದಿಂದ ಕೇವಲ 188 ಕಿಲೋಮೀಟರ್ ದೂರದಲ್ಲಿರೋ ಬಾಂಗ್ಲಾದೇಶದ ಎರಡನೇ ಅತಿದೊಡ್ಡ ಬಂದರು ಮೊಂಗ್ಲಾ ಪೋರ್ಟ್ ಈಗ ಬರೀ ಹಡಗುಗಳು ಬಂದು ಹೋಗೋ ವ್ಯಾಪಾರ ಕೇಂದ್ರವಾಗಿ ಉಳಿದಿಲ್ಲ. ಬದಲಾಗಿ ಚೀನಾದ ಕುಖ್ಯಾತ ಡೆಟ್ ಟ್ರ್ಯಾಪ್ ಅಂದರೆ ಸಾಲದ ಸುಳಿಯ ಹೊಸ ಅಖಾಡವಾಗಿ ಬದಲಾಗ್ತಿದೆ. ನೆರೆಹೊರೆಯವರ ಜೊತೆ ಉತ್ತಮ ಬಾಂಧವ್ಯ ಹೊಂದಿರಬೇಕು ಅನ್ನೋ ಸದುದ್ದೇಶದಿಂದ ಭಾರತ ಯಾವುದೇ ದುರುದ್ದೇಶ ಇಲ್ಲದೆ ವ್ಯಾಪಾರ ಮತ್ತು ಸಂಪರ್ಕ ಸುಗಮವಾಗಲಿ ಅಂತ ಬಾಂಗ್ಲಾಗಾಗಿ ಕುಲ್ನಾ ಮೊಂಗ್ಲಾ ರೈಲ್ವೆ ಲಿಂಕ್ ಅನ್ನು ನಿರ್ಮಿಸಿಕೊಟ್ಟಿತ್ತು. ಅಷ್ಟೇ ಅಲ್ಲದೆ ಇದೇ ಬಂದರಿನ ಬಳಿ ಇಂಡಿಯನ್ ಎಕನಾಮಿಕ್ ಝೋನ್ ನಿರ್ಮಿಸೋಕೆ ಭಾರತದ ಪ್ರಖ್ಯಾತ ಹೀರಾನಂದನಿ ಗ್ರೂಪ್ಗೆ 110 ಎಕರೆ ಜಾಗದ ಪ್ರಾಜೆಕ್ಟ್ ಅನ್ನು ಕೂಡ ನೀಡಲಾಗಿತ್ತು. ಆದರೆ ಬಾಂಗ್ಲಾದೇಶದ ರಾಜಕೀಯ ಬದಲಾದ ತಕ್ಷಣ ಅವರ ವರಸೆ ಕೂಡ ಸಂಪೂರ್ಣವಾಗಿ ಬದಲಾಗಿ ಬಿಡಿತು. ಮೊದಲಿಗೆ ಅಕ್ಟೋಬರ್ 2025ರಲ್ಲಿ ಮೊಹಮ್ಮದ್ ಯೂನಸ್ ನೇತೃತ್ವದ ಹಂಗಾಮಿ ಸರ್ಕಾರ ಕಾಮಗಾರಿ ತಡವಾಗ್ತಿದೆ ಅನ್ನೋ ಕುಂಟು ನೆಪ ಒಡ್ಡಿ ಭಾರತದ ಹೀರಾನಂದನಿ ಗ್ರೂಪ್ನಿಂದ ಆ ಪ್ರಾಜೆಕ್ಟ್ ಅನ್ನು ಕಸಿದುಕೊಳ್ತು. ಅದರ ಮುಂದುವರಿದ ಭಾಗವಾಗಿ ಜೂನ್ 2026ರಲ್ಲಿ ಈಗಿನ ಪ್ರಧಾನಿ ತಾರಿಕ್ ರೆಹಮಾನ್ ತಮ್ಮ ಚೀನಾ ಪ್ರವಾಸದ ವೇಳೆ ಅದೇ 110 ಎಕರೆ ಆಯಕಟ್ಟಿನ ಜಾಗವನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ಚೀನಾದ ಸರ್ಕಾರಿ ಕಂಪನಿಗೆ ಅಧಿಕೃತವಾಗಿ ಒಪ್ಪಿಸಿದ್ದಾರೆ. ಇದನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮ ಸ್ವಂತ ಅಣ್ಣನ ಜೊತೆ ಜಗಳವಾಡಿ ನಿಮ್ಮ ಮನೆಯ ಮೇನ್ ಗೇಟ್ನ ಬೀಗದ ಕೈಯನ್ನು ಊರಿನ ಬಡ್ಡಿ ಮಾಫಿಯಾದವನ ಕೈಗೆ ಕೊಟ್ಟಂಗಾಗಿದೆ. ಗೆಳೆಯರೇ, ಅಸಲಿ ಆಟ ಶುರುವಾಗೋದೇ ಇಲ್ಲಿ ನೋಡಿ. ಮೊಂಗ್ಲಾ ಪೋರ್ಟ್ ಸಿಕ್ತು ಅಂತ ಚೀನಾ ಈಗ ಭಾರಿ ಖುಷಿಯಲ್ಲಿ ತೇಲ್ತಿರ್ಬೋದು. ಆದರೆ ಚೀನಾದ ಈ ಆಟವನ್ನು ಹತ್ತಿಕ್ಕೋಕೆ ನಮ್ಮ ಭಾರತ ಸರ್ಕಾರ ಎಣೆದಿರುವ ಆ ಡೆಡ್ಲಿ ಮಾಸ್ಟರ್ ಪ್ಲಾನ್ ಏನು ಅನ್ನೋದನ್ನು ನಾನು ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಆ ರಹಸ್ಯವನ್ನು ನೀವು ಒಮ್ಮೆ ಕೇಳಿದರೆ ಚೀನಾ ಅಲ್ಲಿಗೆ ಬರ್ತಾ ಇರೋದು ಪೋರ್ಟ್ ಕಬ್ಜಾ ಮಾಡೋದಕ್ಕಲ್ಲ, ಬದಲಾಗಿ ನಮ್ಮ ಇಂಡಿಯನ್ ನೇವಿ ಬೀಸಿರೋ ಬಲೆಗೆ ತಾನಾಗಿಯೇ ಬಂದು ಬೀಳೋದಕ್ಕೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತೆ. ಬಟ್ ಅದಕ್ಕೂ ಮೊದಲು ಈ ಚೀನಾ ಬಾಂಗ್ಲಾದೇಶದಲ್ಲಿ ಯಾವ ಲೆವೆಲ್ಗೆ ಮೈಂಡ್ ಗೇಮ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಚೀನಾ ಹೇಳ್ಕೊಳ್ಳೋ ಮ್ಯಾರಿಟೈಮ್ ಸಿಲ್ಕ್ ರೋಡ್ ಅನ್ನೋದೆಲ್ಲ ಬರೀ ಬಣ್ಣದ ಕನಸು ಹಾಗೂ ಅದರ ಹಿಂದಿರೋದು ಪಕ್ಕಾ ಡೆಟ್ ಟ್ರ್ಯಾಪ್ ಅನ್ನೋದು ಇಡೀ ಜಗತ್ತಿಗೆ ಈಗಾಗಲೇ ಗೊತ್ತಿರೋ ವಿಚಾರ. ಆದರೆ ಆ 110 ಎಕರೆ ಜಾಗವನ್ನು ಚೀನಾಗೆ ಬರೆದುಕೊಡೋ ಮೂಲಕ ಬಾಂಗ್ಲಾ ತನ್ನ ಸಾರ್ವಭೌಮತ್ವವನ್ನೇ ಪರೋಕ್ಷವಾಗಿ ಚೀನಾ ಅಧ್ಯಕ್ಷ ಝಿ ಜಿನ್ಪಿಂಗ್ನ ಕಾಲಬುಡದಲ್ಲಿ ತಂದಿಟ್ಟಿದೆ. ಆದರೆ ಗೆಳೆಯರೇ, ಇದರಿಂದ ಅತಿ ದೊಡ್ಡ ಪೆಟ್ಟು ಬೀಳ್ತಿರೋದು ಬಾಂಗ್ಲಾದೇಶದ ಆರ್ಥಿಕತೆಗಲ್ಲ, ಬದಲಾಗಿ ನೇರವಾಗಿ ನಮ್ಮ ಭಾರತಕ್ಕೆ. ಬಂಗಾಳ ಕೊಲ್ಲಿಯಲ್ಲಿರೋ ಭಾರತದ ಪೂರ್ವ ನೌಕಾದಳದ ಬಾಗಿಲಲ್ಲೇ ಚೀನಾ ತನ್ನ ಬಲವಾದ ಹೆಜ್ಜೆ ಊರ್ತಿರೋದು ಭಾರತದ ಆತಂಕಕ್ಕೆ ಬಹುದೊಡ್ಡ ಕಾರಣವಾಗಿದೆ. ನೋಡಿ ಗೆಳೆಯರೇ, ಕೋಲ್ಕತ್ತಾದಿಂದ ಮೊಂಗ್ಲಾ ಪೋರ್ಟ್ಗೆ ಇರೋದು ಕೇವಲ 188 ಕಿಲೋಮೀಟರ್ ಅಷ್ಟೇ. ಬಾಂಗ್ಲಾದೇಶದ ಎರಡನೇ ಅತಿದೊಡ್ಡ ಬಂದರಾದ ಮೊಂಗ್ಲಾ ಪಕ್ಕದಲ್ಲಿ ಚೀನಾ ಕಬಳಿಸಿರೋ ಆ 110 ಎಕರೆ ಜಾಗವನ್ನು ಅವರು ಸುಮ್ಮನೆ ಕಮರ್ಷಿಯಲ್ ಹಬ್ ಮಾಡೋಕೆ ತಗೊಂಡಿಲ್ಲ. ಅಫಿಷಿಯಲ್ ಆಗಿ ಇದನ್ನು ಬರೀ ಎಕನಾಮಿಕ್ ಝೋನ್ ಅಂತ ಹೇಳಿಕೊಂಡ್ರು. ಜಿಯೋಪಾಲಿಟಿಕ್ಸ್ ಅರ್ಥ ಆಗೋರಿಗೆಲ್ಲ ಚೆನ್ನಾಗಿ ಗೊತ್ತು, ಇದು ಬೇರೆ ದೇಶಗಳ ಬಂದರುಗಳಲ್ಲಿ ಚೀನಾ ಮಾಡ್ತಾ ಬಂದಿರೋ ಅದೇ ಹಳೆಯ ಗೂಢಚಾರಿಕೆಯ ತಂತ್ರ ಅಂತ. ಚೀನಾದ ಸಿವಿಲ್ ಮಿಲಿಟರಿ ಫ್ಯೂಷನ್ ಅನ್ನೋ ಕಪಟ ನೀತಿಯ ಪ್ರಕಾರ ಈ ವಾಣಿಜ್ಯ ಜಾಗದಲ್ಲಿ ಹವಾಮಾನ ಮುನ್ಸೂಚನೆ ಅಥವಾ ಹಡಗುಗಳ ಮಾರ್ಗದರ್ಶನ ಅನ್ನೋ ಸುಳ್ಳು ನೆಪ ಹೇಳಿ ಬೃಹತ್ ರೇಡಾರ್ಗಳು ಮತ್ತು ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ವ್ಯವಸ್ಥೆಗಳನ್ನು ತಂದು ಕೂರಿಸ್ತಾರೆ. ಇವರ ಅಸಲಿ ಗುರಿ ಏನು ಗೊತ್ತಾ? ನಮ್ಮ ಈಸ್ಟರ್ನ್ ನೇವಲ್ ಕಮಾಂಡ್ ವ್ಯಾಪ್ತಿಯಲ್ಲಿರೋ ವಿಶಾಖಪಟ್ಟಣಂನ ರಹಸ್ಯ INS ವರ್ಷಾ ನೆಲೆಯಿಂದ ಹೊರಬರೋ ನಮ್ಮ ಅತ್ಯಮೂಲ್ಯ ನ್ಯೂಕ್ಲಿಯರ್ ಸಬ್ಮರೈನ್ಗಳ ಶಬ್ದದ ಅಲೆಗಳನ್ನು ಕದ್ದು ಆಲಿಸೋದು. ಬಂಗಾಳ ಕೊಲ್ಲಿಯ ಆಳದಲ್ಲಿ ನಮ್ಮ ಸಬ್ಮರೀನ್ಗಳು ಹೇಗೆ ಓಡಾಡ್ತಿವೆ ಅಂತ ನಿಖರವಾಗಿ ಗುರುತಿಸೋಕೆ ವಾಣಿಜ್ಯ ಹಡಗುಗಳ ರೂಪದಲ್ಲಿ ಬರೋ ಚೀನಾದ ಯುವಾನ್ ವಾಂಗ್ ನಂತಹ ಗೂಢಚಾರಿ ಹಡಗುಗಳಿಗೆ ಈ 110 ಎಕರೆ ಜಾಗ ಒಂದು ದೊಡ್ಡ ಆಶ್ರಯ ತಾಣವಾಗಿ ಕೆಲಸ ಮಾಡುತ್ತೆ. ಸೊ ಚೀನಾದ ಈ ರಹಸ್ಯ ಕುತಂತ್ರದಿಂದಾಗಿ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಭದ್ರವಾಗಿದ್ದ ನಮ್ಮ ಪೂರ್ವ ಕರಾವಳಿಯ ರಕ್ಷಣಾ ವ್ಯವಸ್ಥೆ ಈಗ ದೊಡ್ಡ ಅಪಾಯಕ್ಕೆ ಸಿಲುಕಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಆದರೆ ಗೆಳೆಯರೇ, ಇಲ್ಲೇ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನೆಂದರೆ ಈ ಮಟ್ಟದ ಕುತಂತ್ರ ಮಾಡೋಕೆ ಚೀನಾವನ್ನು ಅಧಿಕೃತವಾಗಿ ಒಳಗೆ ತರಬೇಕಿತ್ತಲ್ಲ, ಅದಕ್ಕಾಗಿ ಮೊದಲೇ ಅಲ್ಲಿದ್ದ ಭಾರತೀಯ ಕಂಪನಿಯನ್ನು ಪ್ಲಾನ್ ಮಾಡಿ ಕಿತ್ತೊಗೆಯಲಾಯಿತು. 2022ರಲ್ಲಿ ಭಾರತದ ಹೀರಾನಂದನಿ ಗ್ರೂಪ್ ಜೊತೆ ಮಾಡಿಕೊಂಡಿದ್ದ ಒಪ್ಪಂದವನ್ನು ಬಾಂಗ್ಲಾದೇಶದ ಆರ್ಥಿಕ ವಲಯ ಪ್ರಾಧಿಕಾರ BEZA ದಿಢೀರನೆ ರದ್ದು ಮಾಡುತ್ತೆ. ಇದಕ್ಕೆ ಅವರು ಕೊಟ್ಟ ನೆಪ 2 ವರ್ಷವಾದರೂ ಕಂಪನಿ ಇನ್ನೂ ಕೆಲಸ ಶುರು ಮಾಡಿಲ್ಲ ಅಂತ. ಆದರೆ ಅಸಲಿಗೆ ಆ 2 ವರ್ಷಗಳಲ್ಲಿ ಬಾಂಗ್ಲಾದೇಶದ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಬೀದಿ ಬೀದಿಗಳಲ್ಲಿ ರಕ್ತಪಾತ, ರಾಜಕೀಯ ದೊಂಬರಾಟ ಮತ್ತು ಸರ್ಕಾರವೇ ಅಸ್ಥಿರವಾಗಿದ್ದಾಗ ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ವಾತಾವರಣವಾದರೂ ಎಲ್ಲಿತ್ತು? ದೇಶದಲ್ಲಿ
ಅಲ್ಲಿ ಕಾನೂನು ಸುವ್ಯವಸ್ಥೆಯೇ ಇಲ್ಲದಿದ್ದಾಗ ಅದೇ ಆಡಳಿತದ ಅಧಿಕಾರಿಗಳು ಬಂದು ಕೆಲಸ ತಡವಾಯಿತು ಅಂತ ದೂರು ಕೊಡೋದು ಎಷ್ಟು ದೊಡ್ಡ ಜೋಕ್ ಅಂದರೆ, ಸ್ವಂತ ಮನೆಗೆ ತಾವೇ ಬೆಂಕಿ ಹಚ್ಚಿ ಅಯ್ಯೋ ಹೊಗೆ ಬರ್ತಿದೆ ಒಳಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಹತ್ತ ಹಾಗೆ. ಒಮ್ಮೆ ಭಾರತದ ಕಂಪನಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದೇ ತಡ, ಬೀಜಿಂಗ್ನ ರಾಯಭಾರ ಕಚೇರಿ ನೇರವಾಗಿ ಬಾಂಗ್ಲಾದ ಆಡಳಿತದ ಜೊತೆ ಡೀಲಿಂಗ್ಗೆ ಇಳಿದೇ ಬಿಡ್ತು. ಅಂದರೆ ಅಂದು ಹೀರಾನಂದನಿ ಗ್ರೂಪ್ಗೆ ಗೇಟ್ ಪಾಸ್ ಕೊಟ್ಟಿದ್ದು ಕೇವಲ ಒಂದು ಆಡಳಿತಾತ್ಮಕ ನಿರ್ಧಾರ ಆಗಿರಲಿಲ್ಲ, ಬದಲಾಗಿ ಅದು ಚೀನಾಗೆ ರೆಡ್ ಕಾರ್ಪೆಟ್ ಹಾಸೋಕೆ ಮೊದಲೇ ಹೆಣೆದಿದ್ದ ಬಹುದೊಡ್ಡ ಸಂಚಾಗಿತ್ತು. ಆದರೆ ಭಾರತದಂತಹ ವಿಶ್ವಾಸಾರ್ಹ ನೆರೆಹೊರೆಯವರನ್ನು ಕಡೆಗಣಿಸಿ ಚೀನಾದತ್ತ ಮುಖ ಮಾಡಿದವರಿಗೆ ಆ ಕುಖ್ಯಾತ ಡೆಟ್ ಟ್ರ್ಯಾಪ್ ಅಥವಾ ಸಾಲದ ಸುಳಿಯ ಬಿಸಿ ಈಗಷ್ಟೇ ಅರ್ಥವಾಗ್ತಿದೆ. ಚೀನಾದ ಕೈಗೊಂಬೆಯಾಗೋ ಈ ಆಟದಲ್ಲಿ ಬಾಂಗ್ಲಾದೇಶ ತನ್ನ ಸಾರ್ವಭೌಮತ್ವವನ್ನೇ ಶಾಶ್ವತವಾಗಿ ಕಳೆದುಕೊಳ್ಳುತ್ತಿದೆಯಾ ಅನ್ನೋ ಆತಂಕ ಈಗ ಸ್ವತಃ ಅಲ್ಲಿನ ಜನರಿಗೆ ಶುರುವಾಗಿದೆ. ಗೆಳೆಯರೇ, ಶೇಖ್ ಹಸೀನಾ ಅವರು ಅಧಿಕಾರದಲ್ಲಿದ್ದಾಗ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಒಂದು ಸರಿಯಾದ ಟ್ರ್ಯಾಕ್ನಲ್ಲಿ ಸಾಗ್ತಿತ್ತು. ಆದರೆ ಈಗ ಢಾಕಾದಲ್ಲಿ ಕೂತಿರೋ ಹೊಸ ಪ್ರಧಾನಿ ತಾರಿಕ್ ರೆಹಮಾನ್ ಅವರ ಸರ್ಕಾರ ಇಡೀ ದೇಶದ ಭವಿಷ್ಯವನ್ನೇ ಫುಲ್ ರಿವರ್ಸ್ ಗೇರ್ನಲ್ಲಿ ಓಡಿಸ್ತಿದೆ. ನಿಮಗೆ ನೆನಪಿರ್ಬೋದು, ಹಿಂದೆ ಇದೇ ಮೂಲಭೂತವಾದಿ ಗುಂಪುಗಳು ಹಸೀನಾ ಭಾರತಕ್ಕೆ ಮಾರಾಟವಾಗಿದ್ದಾರೆ ಅಂತ ಬೀದಿಗೆ ಬಂದು ಬಾಯಿ ಬಡ್ಕೊಂಡಿದ್ವು. ಆದರೆ ಈಗ ಅವರೇ ಅಧಿಕಾರಕ್ಕೆ ಬಂದ ಮೇಲೆ ಮಾಡ್ತಿರೋದೇನು, ಒಂದು ಕಡೆ ಭಾರತವನ್ನು ಬೈತಲೇ ಇನ್ನೊಂದು ಕಡೆ ತಮ್ಮ ದೇಶದ ಅತ್ಯಮೂಲ್ಯ ಆಸ್ತಿಗಳನ್ನು ಚೀನಾದ ಸರ್ಕಾರಿ ಕಂಪನಿಗಳಿಗೆ ಅಧಿಕೃತವಾಗಿ ಅಡಮಾನ ಇಡ್ತಿದ್ದಾರೆ. ಈ ಹೊಸ ನಾಯಕರಿಗೆ ಒಂದು ಕಠೋರ ಸತ್ಯ ಇನ್ನೂ ಅರ್ಥವಾದಂತಿಲ್ಲ. ನೀವು ಸಾಲ ಕೊಡೋರನ್ನ ಬೇಕಿದ್ರೆ ಬದಲಾಯಿಸಬಹುದು, ಆದರೆ ನಿಮ್ಮ ಜಿಯೋಗ್ರಫಿನ ಬದಲಾಯಿಸೋಕೆ ಖಂಡಿತ ಸಾಧ್ಯನೇ ಇಲ್ಲ ಅನ್ನೋದು. ಬಾಂಗ್ಲಾದೇಶವನ್ನು 3 ಕಡೆಯಿಂದಲೂ ಸುತ್ತುವರೆದಿರೋದು ಇದೇ ಭಾರತ. ಈ ವಾಸ್ತವವನ್ನು ಮರೆತು ಚೀನಾ ಜೊತೆ ಸೇರಿಕೊಂಡು ಭಾರತವನ್ನು ಕೆಣಕಲು ಹೋದರೆ ಬಾಂಗ್ಲಾ ಯಾವತ್ತೂ ಸೇಫ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಗೆಳೆಯರೇ, ಪಿಕ್ಚರ್ ಅಭಿ ಬಾಕಿ ಹೇ. ಚೀನಾದ ಈ ಕುತಂತ್ರ ಕೇವಲ ಮೊಂಗ್ಲಾ ಪೋರ್ಟ್ಗೆ ಮಾತ್ರ ಸೀಮಿತವಾಗಿಲ್ಲ. ಬೀಜಿಂಗ್ನ ಅಸಲಿ ಕಣ್ಣು ಈಗ ನೇರವಾಗಿ ಬಿದ್ದಿರೋದು ಬಾಂಗ್ಲಾದೇಶದ ತೀಸ್ತಾ ನದಿ ಪ್ರಾಜೆಕ್ಟ್ ಮೇಲೆ. ಮೇಲ್ನೋಟಕ್ಕೆ ಇದೇನೋ ಒಂದು ಸಾಮಾನ್ಯ ನೀರಾವರಿ ಯೋಜನೆ ತರನೇ ಕಾಣ್ತಿದೆ, ಆದರೆ ಇದರ ಹಿಂದಿರೋ ಅಸಲಿ ಮಾಸ್ಟರ್ ಪ್ಲಾನ್ ಬೇರೆನೇ ಇದೆ. ಅದೇನೆಂದರೆ, ಯೋಜನೆಯ ನೆಪದಲ್ಲಿ ಚೀನಾದ ಇಂಜಿನಿಯರ್ಗಳು ಹಾಗೂ ಇಂಟೆಲಿಜೆನ್ಸ್ ಅಧಿಕಾರಿಗಳನ್ನು ತಂದು ನಮ್ಮ ಭಾರತದ ಅತ್ಯಂತ ಸೂಕ್ಷ್ಮ ಗಡಿಯ ಪಕ್ಕದಲ್ಲೇ ಕೂರಿಸೋದು. ಇದು ಭಾರತಕ್ಕೆ ಯಾಕಿಷ್ಟು ಡೇಂಜರ್ ಅಂತ ನೀವು ಕೇಳ್ಬೋದು. ನಾವೇನು ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ಸ್ನೆಕ್ ಅಂತ ಕರಿತೀವಿ, ಅದು ಕೇವಲ 22 ಕಿಲೋಮೀಟರ್ ಅಗಲವಿರೋ ಒಂದು ಚಿಕ್ಕ ಜಾಗ. ಆದರೆ ಇದೇ 22 ಕಿಲೋಮೀಟರ್ ಜಾಗ ಇಡೀ ಈಶಾನ್ಯ ಭಾರತವನ್ನು ನಮ್ಮ ಮುಖ್ಯ ಭಾಗಕ್ಕೆ ಬೆಸೆಯೋ ಏಕೈಕ ಲೈಫ್ ಲೈನ್ ಅನ್ನೋದು ನಿಮಗೂ ಕೂಡ ಗೊತ್ತು. ಒಂದು ವೇಳೆ ಇಲ್ಲಿ ಚೀನಾದ ಸಣ್ಣದೊಂದು ಕ್ಯಾಂಪ್ ಶುರುವಾಯ್ತಂದರೆ, ನಾಳೆ ಏನಾದರೂ ಯುದ್ಧದ ಪರಿಸ್ಥಿತಿ ಬಂದರೆ ಈಶಾನ್ಯ ರಾಜ್ಯಗಳಿಗೆ ಹೋಗೋ ನಮ್ಮ ಮಿಲಿಟರಿ ಸಪ್ಲೈ, ರೇಷನ್ ಮತ್ತು ಕಮ್ಯುನಿಕೇಷನ್ ಎಲ್ಲದರ ಮೇಲೂ ಬೀಜಿಂಗ್ ನೇರವಾಗಿ ಕಣ್ಣಿಡ್ಬೋದು. ಹೀಗಾಗಿ ಇದು ಕೇವಲ ಒಂದು ಇನ್ವೆಸ್ಟ್ಮೆಂಟ್ ಖಂಡಿತ ಅಲ್ಲ, ಬದಲಾಗಿ ಭಾರತವನ್ನು ಸುತ್ತುವರಿಯೋ ಡೆಡ್ಲಿ ಟ್ರ್ಯಾಪ್ ಆಗಿದೆ. ಗೆಳೆಯರೇ, ಪಾಕಿಸ್ತಾನದ ಗುದಾರ್ನಿಂದ ಶುರುವಾಗಿ ಆಫ್ರಿಕಾದ ಜಿಬೌಟಿ, ಇದೀಗ ಬಾಂಗ್ಲಾದೇಶದ ಮೊಂಗ್ಲಾವರೆಗೂ ಹಿಂದೂ ಮಹಾಸಾಗರದಲ್ಲಿ ಚೀನಾ ಬರೋಬ್ಬರಿ 17 ಪೋರ್ಟ್ ಪ್ರಾಜೆಕ್ಟ್ಗಳಿಗೆ ಕೈ ಹಾಕಿದೆ. ಜಿ ಜಿನ್ಪಿಂಗ್ ಅವರ ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಥವಾ ಮುತ್ತಿನ ಸರ ಅನ್ನೋ ಸ್ಟ್ರಾಟಜಿ ಮೇಲ್ನೋಟಕ್ಕೆ ಸಿಕ್ಕಾಪಟ್ಟೆ ಡೇಂಜರಸ್ ಅಂತ ಅನಿಸಿದ್ರು, ಅಸಲಿಗೆ ಇದರ ಹಿಂದಿರೋದು ಬೀಜಿಂಗ್ನ ಬಹುದೊಡ್ಡ ಭಯ. ಲೆಕ್ಕಾಚಾರ ಬಹಳ ಸಿಂಪಲ್. ಚೀನಾಗೆ ಬೇಕಾಗಿರೋ ಒಟ್ಟು ಕಚ್ಚಾ ತೈಲದಲ್ಲಿ 80% ಪೂರೈಕೆ ಆಗೋದು ಇದೇ ಹಿಂದೂ ಮಹಾಸಾಗರದ ಮೂಲಕ. ಒಂದು ವೇಳೆ ನಾಳೆ ಯುದ್ಧ ಅಂತ ಏನಾದರೂ ಬಂದು ಭಾರತ ಈ ಸಮುದ್ರದ ರೂಟ್ನಲ್ಲಿ ಒಂದು ಸಣ್ಣ ಬ್ಲಾಕ್ ಮಾಡಿದರೂ ಸಾಕು, ಇಡೀ ಚೀನಾದ ಫ್ಯಾಕ್ಟರಿಗಳು ಹಾಗೂ ಮಿಲಿಟರಿ ಟ್ಯಾಂಕರ್ಗಳು ಇದ್ದ ಜಾಗದಲ್ಲೇ ಸ್ತಬ್ಧವಾಗಿ ಬಿಡ್ತವೆ. ಅದಕ್ಕೆ ಬಾಂಗ್ಲಾದೇಶದ ಮೊಂಗ್ಲಾ ಪೋರ್ಟ್ನಲ್ಲಿ ಅವರು ಮಾಡ್ತಿರೋ ಈ ಹೂಡಿಕೆ ಇದೆಯಲ್ಲ, ಅದೇನೋ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಖಂಡಿತ ಅಲ್ಲ. ನಾಳೆ ತಮ್ಮ ಎನರ್ಜಿ ಸಪ್ಲೈ ಲೈನ್ ಅಂದರೆ ತೈಲ ಬರೋ ದಾರಿ ಎಲ್ಲಿ ಕಟ್ಟಾಗಿ ಬಿಡುತ್ತೋ ಅನ್ನೋ ಭಯದಲ್ಲಿ ಹೇಗಾದರೂ ಮಾಡಿ ಅದನ್ನು ಉಳಿಸ್ಕೊಳ್ಳೇಬೇಕು ಅಂತ ಬೀಜಿಂಗ್ ಪರದಾಡ್ತಿರೋ ಒದ್ದಾಟ ಅಷ್ಟೇ ಇದು. ಆದರೆ ನಮ್ಮ ಭಾರತದ ಲೆಕ್ಕಾಚಾರನೇ ಬೇರೆ ಲೆವೆಲ್ನಲ್ಲಿದೆ. ಚೀನಾದ ಈ ಮುತ್ತಿನ ಸರಕ್ಕೆ ಕೌಂಟರ್ ಆಗಿ ಭಾರತ ಸಮುದ್ರದಲ್ಲಿ ತನ್ನದೇ ಆದ ಒಂದು ಬೃಹತ್ ಐರನ್ ವಾಲ್ ಅನ್ನು ನಿರ್ಮಾಣ ಮಾಡಿಯಾಗಿದೆ. ನಮ್ಮ ಇಂಡಿಯನ್ ನೇವಿಯ ಸಾಮರ್ಥ್ಯ ಎಷ್ಟಿದೆ ಅಂದರೆ, ಯುದ್ಧದ ಪರಿಸ್ಥಿತಿ ಬಂದರೆ ಸಮುದ್ರದಾಚೆ ಚೀನಾ ಕೋಟಿ ಸುರಿದು ಕಟ್ಟಿರೋ ಈ ಕಮರ್ಷಿಯಲ್ ಪೋರ್ಟ್ಗಳು ಕೆಲವೇ ಗಂಟೆಗಳಲ್ಲಿ ಯಾವ ಕೆಲಸಕ್ಕೂ ಬಾರದ ಕಾಂಕ್ರೀಟ್ ಗುಡ್ಡೆಗಳಾಗಿ ಬದಲಾಗ್ತವೆ. ಇದನ್ನೇ ನಾವು ತಾಂತ್ರಿಕವಾಗಿ ಆಂಟಿ ಆಕ್ಸೆಸ್ ಆ್ಯಂಡ್ ಏರಿಯಾ ಡಿನಯಲ್ ಅಂದರೆ A2AD ಅಂತ ಕರಿತೀವಿ. ಅಂದರೆ ನಮ್ಮ ಏರಿಯಾದೊಳಗೆ ಯಾವ ಶತ್ರುನೂ ಕಾಲಿಡದ ಹಾಗೆ ಫುಲ್ ಗೇಟ್ ಕ್ಲೋಸ್ ಮಾಡಿ ಲಾಕ್ ಮಾಡೋದಂತ ಅರ್ಥ. ನಮ್ಮ ಅತ್ಯಾಧುನಿಕ P-8I ಪೊಸೈಡನ್ ಕಣ್ಗಾವಲು ವಿಮಾನಗಳು ಆಕಾಶದಿಂದ ನಿರಂತರವಾಗಿ ಶತ್ರುಗಳ ಹಡಗಿನ ಚಲನವಲನವನ್ನು ಸ್ಕ್ಯಾನ್ ಮಾಡ್ತಿದ್ರೆ, ನೀರಿನ ಮೇಲೆ ನಮ್ಮ ಯುದ್ಧ ನೌಕೆಗಳಲ್ಲಿ ಅಳವಡಿಸಿರೋ ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ಗಳು ಇಡೀ
ಸಾಗರ ಮಾರ್ಗಕ್ಕೆ ಬೀಗ ಹಾಕ್ತವೆ. ಒಂದು ಸಾರಿ ಯುದ್ಧ ಘೋಷಣೆ ಆದರೆ ಈ ಪೋರ್ಟ್ಗಳಿಂದ ಹೊರಬರೋ ಪ್ರತಿಯೊಂದು ಚೈನೀಸ್ ಹಡಗು ನಮ್ಮ ಗುರಿಯ ವ್ಯಾಪ್ತಿಯಲ್ಲೇ ಇರುತ್ತೆ. ಅಂದರೆ ಈ ಪೋರ್ಟ್ಗಳು ಚೀನಾದ ಹಡಗುಗಳಿಗೆ ಸುರಕ್ಷಿತ ತಾಣ ಆಗೋ ಬದಲು ಶಾಶ್ವತವಾದ ಸೆರೆಮನೆಗಳಾಗಿ ಬದಲಾಗಿ ಬಿಡ್ತವೆ. ಇದೇ ಆದರೆ ಚೀನಾದ ಈ ಮುತ್ತಿನ ಸರದ ಮುತ್ತುಗಳೆಲ್ಲವೂ ನಮ್ಮ ಎದುರು ಉದುರಿ ಹೋಗ್ತವೆ. ಒಟ್ಟಿನಲ್ಲಿ ಚೀನಾ ಈ ಸುತ್ತುವರಿಯೋ ತಂತ್ರವನ್ನು ಭಾರತ ಸಮುದ್ರದಲ್ಲಂತೂ ಫುಲ್ ಬ್ಲಾಕ್ ಮಾಡಿದೆ. ಆದರೆ ಈ ಇಡೀ ಗ್ಲೋಬಲ್ ಗೇಮ್ನಲ್ಲಿ ಸುಮ್ಮನೆ ಇರಲಾರ್ದಿರ ಇರುವೆ ಬಿಟ್ಕೊಂಡಿರೋದು ಮಾತ್ರ ಬಾಂಗ್ಲಾದೇಶ. ಗೆಳೆಯರೇ, ಭಾರತ ಮತ್ತು ಬಾಂಗ್ಲಾದೇಶದ ಗಡಿ ಬರೋಬ್ಬರಿ 4,000 ಕಿಲೋಮೀಟರ್ಗಳಿಗಿಂತಲೂ ಉದ್ದವಾಗಿದೆ. ಹಾಗೂ ಬಾಂಗ್ಲಾದೇಶ ಉಸಿರಾಡೋಕೆ ಇರೋ 3 ಕಡೆಗಳಲ್ಲೂ ನಮ್ಮ ಭಾರತವೇ ಅವರನ್ನು ಸಂಪೂರ್ಣವಾಗಿ ಸುತ್ತುವರೆದಿದೆ. ಚೀನಾದಿಂದ ಬರ್ತಿರೋ ಕೋಟಿ ಸಾಲದ ಪ್ಯಾಕೇಜ್ ನೋಡಿ ಇವರೇನೋ ದೊಡ್ಡ ಸಾಧನೆ ಮಾಡ್ತಿದ್ದೀವಿ ಅಂತ ಭ್ರಮೆಯಲ್ಲಿ ತೇಲ್ತಿರ್ಬೋದು. ಆದರೆ ಕೇವಲ ಕಮರ್ಷಿಯಲ್ ಝೋನ್ ಹೆಸರಲ್ಲಿ ಚೀನಾಗೆ ನಮ್ಮ ಗಡಿಯ ಪಕ್ಕ ಮಿಲಿಟರಿ ಬೇಸ್ ಕಟ್ಟೋಕೆ ಜಾಗ ಬಿಟ್ಕೊಟ್ರೆ ಅಥವಾ ತೀಸ್ತಾ ನದಿ ನೀರಿನ ಪ್ರಾಜೆಕ್ಟ್ನಲ್ಲಿ ಚೆಲ್ಲಾಟವಾಡಿದ್ರೆ ನವದೆಹಲಿ ಬರೋ ರಿಯಾಕ್ಷನ್ ಎಷ್ಟು ಡೇಂಜರಸ್ ಆಗಿರುತ್ತೆ ಅಂತ ಇವರು ಊಹಿಸೋದಕ್ಕೂ ಸಾಧ್ಯವಿಲ್ಲ. ಭಾರತ ಏನಾದರೂ ಸ್ವಲ್ಪ ಹೊತ್ತು ತನ್ನ ಆರ್ಥಿಕ ಸಂಪರ್ಕವನ್ನು ಕಟ್ ಮಾಡಿದರೂ ಸಾಕು, ಬಾಂಗ್ಲಾದೇಶದ ದಿನಬಳಕೆ ವಸ್ತುಗಳಿಂದ ಹಿಡಿದು ಅವರ ಇಡೀ ಬಟ್ಟೆ ರಫ್ತು ಉದ್ಯಮ ನಿಂತಲ್ಲೇ ಫ್ರೀಸ್ ಆಗಿಬಿಡುತ್ತೆ. ಯಾಕಂದರೆ ಬಾಂಗ್ಲಾದೇಶದ ಆರ್ಥಿಕತೆ ನಿಂತಿರೋದೇ ಈ ಗಾರ್ಮೆಂಟ್ಸ್ ರಫ್ತಿನ ಮೇಲೆ. ಆದರೆ ಅಸಲಿ ಸತ್ಯ ಏನಂದರೆ ಈ ಬಟ್ಟೆ ಹೊಲಿಯೋಕೆ ಬೇಕಾದ ಕಚ್ಚಾ ಹತ್ತಿ, ನೂಲು ಮತ್ತು ಕಾರ್ಖಾನೆಯ ಯಂತ್ರಗಳ ಸಿಂಹ ಪಾಲು ಹೋಗೋದೇ ನಮ್ಮ ಭಾರತದ ಪೆಟ್ರೋಪೋಲ್, ಬೆನಪೋಲ್ ಗಡಿಯ ಮುಖಾಂತರ. ಒಂದು ವೇಳೆ ಭಾರತ ತನ್ನ ಕಸ್ಟಮ್ಸ್ ಅಧಿಕಾರಿಗಳಿಗೆ ಸುಮ್ಮನೆ ಗಡಿಯಲ್ಲಿ ತಪಾಸಣೆ ಸ್ವಲ್ಪ ನಿಧಾನ ಮಾಡಿ ಅಂತ ಒಂದು ಸಣ್ಣ ಆದೇಶ ಪಾಸ್ ಮಾಡಿದರೂ ಸಾಕು, ಕೇವಲ 15 ದಿನದಲ್ಲಿ ಢಾಕಾದ ಕಾರ್ಖಾನೆಗಳಲ್ಲಿ ಕಚ್ಚಾ ವಸ್ತುಗಳೇ ಇಲ್ಲದೆ ಎಲ್ಲವೂ ಬಂದ್ ಆಗಿಬಿಡುತ್ತೆ. ಚೀನಾ ನಾವು ಸಮುದ್ರ ಮಾರ್ಗವಾಗಿ ಸರಕು ಕಳಿಸ್ತೀವಿ ಅಂದರೂ ಅದು ತಲುಪೋಕೆ ತಿಂಗಳುಗಳೇ ಬೇಕು ಮತ್ತು ಅದರ ಸಾಗಾಣಿಕಾ ಖರ್ಚು ಕೂಡ ದುಪ್ಪಟ್ಟಾಗಿರುತ್ತೆ. ಕಷ್ಟದ ಸಮಯದಲ್ಲಿ ಚೀನಾ ಬಂದು ಕಾಪಾಡುತ್ತೆ ಅನ್ನೋದು ಕೇವಲ ಕಾಗದದ ಮೇಲಿರೋ ಒಪ್ಪಂದ ಅಷ್ಟೇ. ಆದರೆ ಈ 4,000 ಕಿಲೋಮೀಟರ್ ಗಡಿಯಲ್ಲಿ ಭಾರತ ಕೊಡೋ ಈ ಆರ್ಥಿಕ ತಿರುಗೇಟು ಅನ್ನೋದು ಯಾರೂ ಅಳಿಸೋಕೆ ಆಗದ ನಗ್ನ ಸತ್ಯ. ಢಾಕಾದ ಕಡೆಯಿಂದ ಬರೋ ಒಂದು ಸಣ್ಣ ಪ್ರಚೋದನೆ ಕೂಡ ಬಾಂಗ್ಲಾದೇಶವನ್ನು ಇಡೀ ಸೌತ್ ಏಷ್ಯಾದಿಂದಲೇ ಸಂಪೂರ್ಣವಾಗಿ ಏಕಾಂಗಿ ಮಾಡಬಲ್ಲದು. ಯಾಕಂದರೆ ಚೀನಾ ಬಾಂಗ್ಲಾದ ಈ ಹೊಸ ದೋಸ್ತಿಗೆ ಶಾಶ್ವತವಾದ ಚೆಕ್ ಮೇಟ್ ಇಡೋಕೆ ಭಾರತ ಈಗಾಗಲೇ ತನ್ನದೇ ಆದ ಹೊಸ ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡಿಕೊಂಡಿದೆ. ಅಂಡಮಾನ್ ಸಮುದ್ರದಲ್ಲಿ ನಮ್ಮ ಇಂಡಿಯನ್ ನೇವಿಯ ಭರ್ಜರಿ ಡಿಪ್ಲಾಯ್ಮೆಂಟ್ ಈಗಾಗಲೇ ಶುರುವಾಗಿದೆ. ಬೀಜಿಂಗ್ನಲ್ಲಿ ಕೂತು ಮೊಂಗ್ಲಾ ಪೋರ್ಟ್ನ 110 ಎಕರೆ ಜಾಗ ಸಿಕ್ತು ಅಂತ ಚೀನಾ ಈಗ ಫುಲ್ ಪಾರ್ಟಿ ಮಾಡ್ತಾ ಇರ್ಬೋದು. ಆದರೆ ಈ ಬಂಗಾಳ ಕೊಲ್ಲಿಯ ಗ್ರೇಟ್ ಗೇಮ್ನ ಅಸಲಿ ಪಿಕ್ಚರ್ ನೋಡಿದರೆ ಇಲ್ಲಿ ಚೀನಾ ತಾನಾಗಿಯೇ ಬಂದು ಟ್ರ್ಯಾಪ್ ಆಗಿದೆ ಅನ್ನಿಸ್ತಿದೆ. ಯಾಕಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಭಾರತ ಈಗ ಕೇವಲ ದ್ವೀಪಗಳಾಗಿ ಉಳಿಸಿಲ್ಲ, ಬದಲಾಗಿ ಅದನ್ನೊಂದು ಮುಳುಗದ ಯುದ್ಧ ನೌಕೆ ಥರಾನೇ ಬದಲಾಯಿಸಿಬಿಟ್ಟಿದೆ. ಇಲ್ಲಿರೋ ನಮ್ಮ ಟ್ರೈ ಸರ್ವಿಸಸ್ ಕಮಾಂಡ್ ನೇರವಾಗಿ ಮಲಕ್ಕಾ ಜಲಸಂಧಿ ಮತ್ತು 6 ಡಿಗ್ರಿ ಚಾನಲ್ ಅನ್ನೋ ಕಿರಿದಾದ ದಾರಿಯ ಕುತ್ತಿಗೆಯನ್ನೇ ಬಿಗಿಯಾಗಿ ಹಿಡಿದು ಕೂತಿದೆ. ಸ್ನೇಹಿತರೆ, ಭಾರತದ ನೌಕಾಪಡೆ ಚೀನಾನ ಕಂಟ್ರೋಲ್ ಮಾಡೋಕೆ ಈ ಮಲಕ್ಕಾ ಜಲಸಂಧಿಯ ಹತ್ತಿರ ಎಂತಹ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಅಂತ ಈ ಇಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಿಸ್ ಮಾಡದೆ ಅದನ್ನು ಕೂಡ ಒಂದ್ಸರಿ ನೋಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನು ಚೀನಾದ ಯಾವುದೇ ಹಡಗು ಮೊಂಗ್ಲಾ ತಲುಪಬೇಕು ಅಂದರೂ ನಮ್ಮ ಈ ಉಕ್ಕಿನ ಬಾಗಿಲನ್ನು ದಾಟ್ಕೊಂಡೇ ಬರಬೇಕು. ಇದರ ಜೊತೆ ಬಿಮ್ಸ್ಟೆಕ್ ಒಕ್ಕೂಟವನ್ನು ಬಳಸಿಕೊಂಡು ಭಾರತ ಮ್ಯಾನ್ಮಾರ್ ಮತ್ತು ಥಾಯ್ಲೆಂಡ್ ದೇಶಗಳ ಜೊತೆ ಸೇರಿ ತನ್ನ ರಕ್ಷಣಾ ಜಾಲವನ್ನು ಎಷ್ಟು ಭದ್ರ ಮಾಡಿದೆ ಅಂದರೆ, ಚೀನಾ ಜೊತೆ ಕೈ ಜೋಡಿಸಿರೋ ಬಾಂಗ್ಲಾದೇಶ ಈಗ ತನ್ನ ಸ್ವಂತ ಪ್ರಾಂತ್ಯದಲ್ಲೇ ಸಂಪೂರ್ಣವಾಗಿ ಒಂಟಿಯಾಗ್ತಿದೆ. ಮತ್ತೊಂದು ಕಡೆ ಬಂಗಾಳ ಕೊಲ್ಲಿಯ ಸುತ್ತಮುತ್ತ ಭಾರತ ಜಪಾನ್ ಜಂಟಿಯಾಗಿ ಡೆವಲಪ್ ಮಾಡ್ತಿರೋ ಮೆಗಾ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಗಳ ಮುಂದೆ ಚೀನಾದ ಈ ಮೊಂಗ್ಲಾ ಡೆವಲಪ್ಮೆಂಟ್ ಬರೀ ಒಂದು ಡೆಡ್ ಎಂಡ್ ಆಗಿ ಉಳಿಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮೇಲ್ನೋಟಕ್ಕೆ ಚೀನಾ ಬಾಂಗ್ಲಾದೇಶದ ಒಳಗಡೆ ಬಂದು ಕೂತಿದೆ ಅನ್ನೋದು ಸತ್ಯವಾದರೂ ಅಸಲಿ ಸ್ಟ್ರಾಟಜಿ ಏನಂದರೆ, ಇಡೀ ಬಂಗಾಳ ಕೊಲ್ಲಿಗೆ ದೊಡ್ಡ ಬೀಗ ಹಾಕಿ ಅದರ ಕೀಲಿ ಕೈಯನ್ನು ಭಾರತ ತನ್ನ ಜೇಬಲ್ಲಿ ಭದ್ರವಾಗಿ ಇಟ್ಕೊಂಡಿದೆ. ಮುಂದೊಂದು ದಿನ ತೀರಿಸಲಾಗದ ಚೀನಾದ ಸಾಲದ ಸುಳಿಗೆ ಸಿಲುಕಿ ಈ ಮೊಂಗ್ಲಾ ಪೋರ್ಟ್ ಕೂಡ ಶ್ರೀಲಂಕಾದ ಹಂಬನ್ತೋಟ ಪೋರ್ಟ್ನ ಥರಾನೇ ಪಾಳು ಬಿದ್ದಿರೋ ಭೂತದ ಬಂಗಲೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಭಾರತ ಮಾತ್ರ ತನ್ನ ಪವರ್ನಿಂದ ಇಡೀ ಹಿಂದೂ ಮಹಾಸಾಗರವನ್ನು ಯಾವುದೇ ಟೆನ್ಷನ್ ಇಲ್ಲದೆ ಕಂಟ್ರೋಲ್ ಮಾಡ್ತಾನೆ ಇರುತ್ತೆ. ನಿಮ್ಮ ಪ್ರಕಾರ ಚೀನಾದ ಈ ಡೆಟ್ ಟ್ರ್ಯಾಪ್ನಿಂದ ಬಾಂಗ್ಲಾದೇಶ ಹೊರಬರೋಕ್ಕೆ ಸಾಧ್ಯ ಇದೆಯಾ, ಅಥವಾ ಪಾಕಿಸ್ತಾನದ ಥರಾನೇ ಚೀನಾದ ಕಾಲಡಿ ಸೇರಿ ಶಾಶ್ವತವಾಗಿ ದಿವಾಳಿ ಆಗುತ್ತಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಜೈ ಹಿಂದ್.